ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುಗುರು ತಿಪ್ಪೇಸ್ವಾಮಿ ಅಂತ. ಇವತ್ತು ಇದು ಎರಡನೇ ವಿಡಿಯೋ, ಸೆಕೆಂಡ್ ವಿಡಿಯೋ ನಾನು ಮಾಡ್ತಿರೋದು ನಮ್ಮ ಊರಿನ ಬಗ್ಗೆ. ಅಂದರೆ ನಮ್ಮದು ವಲಸಾ ಗ್ರಾಮ, ಅಮರಾಪುರ ಮಂಡಲ್. ನಾನು ಡೈಲಿ ಒಂದು ಹಾಫ್ ಆನ್ ಅವರ್ ಆದರೂ ವರ್ಕ್ ಮಾಡ್ತೀನಿ. ದೇವಸ್ಥಾನ ಬಗ್ಗೆ ಆಗ್ಬೋದು, ಸ್ಕೂಲ್ಗಳ ಬಗ್ಗೆ ಆಗ್ಬೋದು, ಹಾಸ್ಪಿಟಲ್ಲು, ರೈತರ ಬಗ್ಗೆ ಆಗ್ಬೋದು, ಖಂಡಿತ ನಾನು ಮಾಡ್ತಾ ಇರ್ತೀನಿ. ಡೈಲಿ ಒಂದು ಹಾಫ್ ಆನ್ ಅವರ್ ವರ್ಕ್ ಮಾಡ್ತಾ ಇರ್ತೀನಿ. ಫೋನ್ ಮಾಡೋದಾಗಲಿ, ಇಲ್ಲೇ ಇದ್ದು ಅಲ್ಲಿ ಕೆಲಸ ಮಾಡೋದಾಗಲಿ, ಇಲ್ಲ ನಾನು ಅಲ್ಲೇ ಹೋಗಿ ವಾರಗಟ್ಟಲೆ ಇದ್ದು ಕೆಲಸ ಮಾಡಿಸಿ ಬರೋದಾಗಲಿ ಮಾಡ್ತಾ ಇರ್ತೀನಿ. ಇವತ್ತು ಜುಲೈ 5ನೇ ತಾರೀಕು 2026. ನಾನಿವತ್ತು ಹೆಚ್ಚಿಗೆ ಕಾನ್ಸಂಟ್ರೇಷನ್ ಕೊಡ್ತಿರೋದು ನಮ್ಮ ಮಾರಮ್ಮ ಟೆಂಪಲ್ಲು. ಶ್ರೀ ಮಾರಮ್ಮ ಟೆಂಪಲ್ಲು ಒಂದು ಶಕ್ತಿ ದೇವತೆ. ಶಕ್ತಿ ದೇವತೆ ಅಂದರೆ ನಿಮಗೆ ಗೊತ್ತು. ಊರಾಗ ಡ್ರಾಮಾ ಹಾಡ್ತಾ ಇರ್ತಾರೆ, ದೇವಿ ಮಹಾತ್ಮೆ ಅಂತ ಆಡ್ತಿರ್ತಾರೆ. ಆ ದೇವಿ ಮಹಾತ್ಮೆಯಲ್ಲಿ ಎಷ್ಟು ಜನ ರಾಕ್ಷಸನ ಸಾಯಿಸ್ತಾರ ಅವರು. ಯಾರು? ಮಾರಮ್ಮ ಅವರು. ಮಾರಮ್ಮ ಅಂದರು ಒಂದೇ, ದೇವಿ ಮಹಾತ್ಮೆ ಅಂದರು ಒಂದೇ, ಕಾಳಿ ಅಂದರು ಒಂದೇ, ಚಾಮುಂಡೇಶ್ವರಿ ಅಂದರು ಒಂದೇ, ಭದ್ರಕಾಳಿ ಅಂದರು ಒಂದೇನೆ. ಅದೇ ಶಕ್ತಿ, ಅದೇ ಪವರು ನಮ್ಮೂರು ಮಾರಿಕಾಂಬ ದೇವಸ್ಥಾನಕ್ಕೂ ಇದೆ. ಯಾವುದೇ ಪ್ರೇರಣೆ ಇಲ್ದಲೇ ನಾವು ವಿಡಿಯೋ ಮಾಡೋದಾಗಲಿ, ಕಳಿಸೋದಾಗಲಿ, ಇಂಪ್ರೂವ್ ಮಾಡೋಕ್ಕೆ ಪ್ಲ್ಯಾನ್ ಮಾಡೋದಾಗಲಿ ಖಂಡಿತ ಆಗ್ತಿರ್ಲಿಲ್ಲ. ಅದು ಮಾರಮ್ಮನ ಒಂದು ಪ್ರೇರಣೆ ಖಂಡಿತ ಇದೆ. ದೇವಸ್ಥಾನ ಬಂದು 73 ವರ್ಷದಿಂದ ಎಸ್ಟಾಬ್ಲಿಷ್ ಆಗಿದೆ. 73 ವರ್ಷದಿಂದನೂ ನಮ್ಮ ದೇವಸ್ಥಾನ ಏನು ಇಂಪ್ರೂವ್ಮೆಂಟ್ ಆಗಿದೆ, ಯಾಕೆ ಇಂಪ್ರೂವ್ಮೆಂಟ್ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಬ್ರೀಫ್ ನಾನು ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀನಿ. 73 ವರ್ಷ ಆದರೂ ದೇವಸ್ಥಾನ ಇಂದ್ರವರೆಗೂ ಒಂದು ಟೀಮ್ ಇಲ್ಲ, ಅಲ್ಲಿ ಪ್ರಾಪರ್ ಟೀಮ್ ಇಲ್ಲ, ಕೆಲಸ ಮಾಡೋ ಅಂಥ ಟೀಮು ರಿಜಿಸ್ಟರ್ ಆಗಿಲ್ಲ. ನಾವು 2 ವರ್ಷ 3 ವರ್ಷದ ಹಿಂದೆ ಶಿವನ ದೇವಸ್ಥಾನ ಹೋಗಿ ರಿಜಿಸ್ಟರ್ ಮಾಡಿಸ್ಕೊಂಬಂದ್ವಿ. ಆ ರಿಜಿಸ್ಟರ್ ಮಾಡಿಸಿದ್ದು ಇಂದ 38 ಲಕ್ಷ ರೂಪಾಯಿ ಗೌರ್ಮೆಂಟು ಅಮೌಂಟ್ ಕೊಡ್ತು. ಯಾವುದಕ್ಕೆ? ಶಿವನ ದೇವಸ್ಥಾನ ಊರ ಮುಂದೆ ನಾವು ಕಟ್ಟಿಸ್ತಿರೋ ದೇವಸ್ಥಾನಕ್ಕೆ. ಇನ್ನು ಮಿಕ್ಕಿದ್ದು ನಾವು ಎಲ್ಲ ಲಕ್ಷಾಂತರ ರೂಪಾಯಿ ಡೊನೇಷನ್ ಹಾಕ್ಕೊಂಡು ಕಟ್ಟಿಸ್ತಾ ಇದ್ದೀವಿ. ನಮ್ಮ ಹರಿಜನ್, ನಮ್ಮ ಎಸ್ ಸಿ ಕಾಲೋನಿಯಲ್ಲಿ, ನಮ್ಮ ಎಸ್ ಸಿ ಊರಾಗೆ ಇದೆ ದೇವಸ್ಥಾನ. ಅದು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ. ಅವರು ರಿಜಿಸ್ಟರ್ ಮಾಡ್ಕೊಂಬಂದರು. ಅವ್ರೂ ದೇವಸ್ಥಾನ ಟೀಮ್ನ ರಿಜಿಸ್ಟರ್ ಮಾಡಿಸಿರೋದ್ರಿಂದ ಶೃಂಗೇರಿ, ಹೊರನಾಡು, ಉಡುಪಿ, ಮಂತ್ರಾಲಯ, ಮಂಜುನಾಥ, ಧರ್ಮಸ್ಥಳ ಎಲ್ಲ ದೇವಸ್ಥಾನಗಳಿಂದ ಡೊನೇಷನ್ ಕೊಟ್ಟರು. ಆಮೇಲೆ ಗೌರ್ಮೆಂಟಿಂದನೂ ಇವಾಗ ಅಪ್ಲೈ ಮಾಡಿದ್ದೀವಿ. ಮಿನಿಮಮ್ 10 ಲಕ್ಷ, ಮ್ಯಾಕ್ಸಿಮಮ್ 20 ಲಕ್ಷದವರೆಗೂ ಆಂಧ್ರ ಗೌರ್ಮೆಂಟು ಡೊನೇಷನ್ ಕೊಡುತ್ತೆ ನಮ್ಮ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ. ಯಾಕೆ? ಅದೊಂದು ರಿಜಿಸ್ಟರ್ಡ್ ಬಾಡಿ. ಸಬ್ ರಿಜಿಸ್ಟರ್ ಆಫೀಸ್ನ ರಿಜಿಸ್ಟರ್ಡ್ ಆಗಿದೆ. ಅದಕ್ಕೆ ಡೊನೇಷನ್ನು ಎಲಿಜಿಬಲ್ ಇದೆ. ಅದು ಚೆಕ್ ಮುಖಾಂತರ ಆಗ್ಬೋದು, ಅಕೌಂಟ್ ಟ್ರಾನ್ಸ್ಫರ್ ಆಗ್ಬೋದು, ಗೌರ್ಮೆಂಟ್ ಕಡೆಯಿಂದನೂ ಡೊನೇಷನ್ ಸಿಗುತ್ತೆ. ಬೇರೆ ದೊಡ್ಡ ದೊಡ್ಡ ದೇವಸ್ಥಾನಗಳವರು ನಮಗೆ ಡೊನೇಷನ್ ಕೊಡ್ತಾರೆ, ಪಬ್ಲಿಕ್ಕು ಡೊನೇಷನ್ ಕೊಡ್ತಾರೆ. ಬಟ್ ನಮ್ಮ ಮಾರಿಕಾಂಬಾ ದೇವಸ್ಥಾನ ವಲಸೆಯಲ್ಲಿರುವಂಥದ್ದು 73 ವರ್ಷದಂದರೆ ಅದು ಗ್ರಾಮ ದೇವತೆ, ಪ್ರತಿಯೊಬ್ಬರಿಗೂ ಸೇರಿದ್ದು. ಅದ್ಯಾವುದೋ 1-2 ಕಮ್ಯುನಿಟಿಯವರು ಅದನ್ನು ಉಪಯೋಗಿಸ್ಕೊಳಂಗಿರಲ್ಲ. ಪ್ರತಿಯೊಬ್ಬರು ಬೇಕು ಆ ದೇವಸ್ಥಾನಕ್ಕೆ. ಯಾಕಂದ್ರೆ ಅದು ಮಾರಮ್ಮ ದೇವಸ್ಥಾನ, ಅದು ಗ್ರಾಮ ದೇವತೆ, ಯಾವುದೋ ಒಂದು ಕಮ್ಯುನಿಟಿಗೆ ಸೇರಿದ ದೇವಸ್ಥಾನ ಅಲ್ಲ. ಇಲ್ಲಿಗೆ 73 ವರ್ಷದಿಂದ ರಿಜಿಸ್ಟರ್ ಮಾಡಿಸ್ದಂಗೆ ಇಟ್ಕೊಂಡಿದ್ದಾರೆ. ಕೆಲವು ಶಕ್ತಿಗಳಿದಾವೆ ಅಲ್ಲಿ, ಅವರೇ ಇರ್ಬೇಕಲ್ಲಿ, ಬೇರೆ ಯಾರನ್ನೂ ತಗೊಳಕ್ಕೆ ಇಷ್ಟಪಡಲ್ಲ. ಅದ್ರಾಗೆಲ್ಲ ವಯಸ್ಸಾದವ್ರು ಇರ್ತಾರೆ. ನಾನು ಹೇಳ್ಬಿಡ್ತೀನಿ, ಏನು ಬೇಜಾರು ಮಾಡ್ಕೊಬೇಡಿ ಯಾರನ್ನು. ಇವ ನಮ್ಮ ತಮ್ಮಣ್ಣಯ್ಯ, ಅವ್ರ ವಯಸ್ಸಾಗಿದೆ, ಅವರಿದ್ದಾರೆ. ಅದರಲ್ಲಿ ದಾಸೇಗೌಡರು ಓಡಾಡೋದೇ ಕಷ್ಟ, ಅವರಿದ್ದಾರೆ. ಛಲಪತಿ ಅವರಿದ್ದಾರೆ. ನಮ್ಮ ಪೋಸ್ಟ್ ಮಾಸ್ಟ್ರು ಕೆ ವಿಶ್ವೇಶ್ವರಪ್ಪ ಇದ್ದಾರೆ. ಅಲ್ರಿ ಪಾಪ, ಇವರೆಲ್ಲ ಏನು ಮಾಡ್ತಾರೆ ಹೇಳಿ? ವಯಸ್ಸಾಗಿಲ್ವ ಅವ್ರಿಗೆ? ಬೇರೆ ನೀವು ಯಾಕೆ ತಗೋಬಾರ್ದಾಯಿತು? ಯಾಕೆ ಶಿವರುದ್ರಣ್ಣ ಊರಾಗಿಲ್ವಾ? BS ನಾಗರಾಜಣ್ಣ ಊರಾಗಿಲ್ವಾ? ಗೌಡ್ರು ಸೇವೆ ಮಾಡಲ್ವಾ ನಿಮಗೆ? ಹಿತೇಂದ್ರಣ್ಣ ಇದ್ದಾರೆ ಬಿಡಿ, ಆಲ್ರೆಡಿ ಕಮಿಟಿ ಆಗಿದ್ದಾರೆ, ಓಕೆ. ನಾಗೇಂದ್ರಪ್ಪ ಮಾಡಲ್ವಾ? ನಮ್ಮ ಹಿಡಿಗರು ಚಿಕ್ಕಿರಣ್ಣ ಮಾಡಲ್ವಾ? ಅಲ್ರಿ ಈ ಥರ ನಾನು ಹೇಳಕ್ಕೆ ಹೋದರೆ ಮಂಜಣ್ಣ ಇಲ್ವಾ? PS ಮಂಜಣ್ಣ ಅವರು
ಈ ಥರ ಎಷ್ಟು ಜನ ಇದ್ದಾರೆ ಊರಾಗೆ. ಇವ್ರನ್ನೆಲ್ಲ ಯಾಕೆ ಹೊರಗಡೆ ಇಟ್ಟಿದ್ದೀರಾ ನೀವು? ನಿಮ್ಗೆ ಈ ಥರನೇ ಇರೋಕ್ಕೆ ಬೇಕಾ ನಿಮಗೆ? ಯಾರು ನೀವು ಹೇಳಿದ್ದೆಲ್ಲ ತಲೆ ಅಂದ್ಕೊಂಡು ಇರ್ತಾರೆ ಅವ್ರು ಬೇಕಾ ನಿಮಗೆ? ರಿಜಿಸ್ಟ್ರಿ ಯಾಕೆ ಮಾಡಲಿಲ್ಲ? ಡೊನೇಷನ್ಗಳು ಗೌರ್ಮೆಂಟಿಂದ ಬರೋದು ಬರಲ್ಲ. ಬೇರೆ ದೊಡ್ಡ ದೊಡ್ಡ ದೇವಸ್ಥಾನಗಳಿದ್ದಾವೆ, ತಿರುಪತಿ, ಮಂತ್ರಾಲಯ, ಧರ್ಮಸ್ಥಳ, ಶೃಂಗೇರಿ, ಉಡುಪಿ, ಅವರೆಲ್ಲ ಕೊಡ್ತಾರೆ 3 ಲಕ್ಷ 4 ಲಕ್ಷ ಆ ಥರ ಡೊನೇಷನ್ ಕೊಡ್ತಾರೆ. ನಾವು ಅಲ್ಲೊಂದು ಕಲ್ಯಾಣ ಮಂಟಪ ಮಾಡ್ಬೋದು, ಒಂದು ಹಾಲ್ ಮಾಡ್ಬೋದು. ಬಟ್ ನೀವು ರಿಜಿಸ್ಟರ್ಡ್ ಬಾಡಿ ಅಲ್ಲ ಅಂದ್ರೆ ಕೊಡಲ್ಲ. ಅಂದ್ರೆ ನಿಮಗೆ ರಿಜಿಸ್ಟರ್ ಆಗ್ದಂಗೆನೆ ನಿಮ್ಮ ದರ್ಬಾರೇ ನಡಿಬೇಕು ಅಂದ್ಕೊಂಡು ಇಟ್ಕೊಂಡ್ ಬಂದಿದ್ದೀರ ಅದನ್ನ. ಅದರಲ್ಲಿ ದಯವಿಟ್ಟು ವಯಸ್ಸಾಗಿರೋರು ವಾಲಂಟಿಯರ್ಗೆ ಅವರು ಹೋಗ್ಬೇಕು. ಇಲ್ಲ ನಾವು ನೀವು ಮಾಡಿದಿರೋ ಸೇವೆ ಮಾಡಿಲ್ವೋ ಅದು ಭಗವಂತನಿಗಿರ್ಲಿ. ನಮ್ಗೆ ವಯಸ್ಸಾಗಿದೆ, ಈಗ ವಯಸ್ಸಿರೋರ್ನ ಚೆನ್ನಾಗಿ ಕೆಲಸ ಮಾಡೋರ್ನ ನೀವು ಯಾಕೆ ಉಪಯೋಗಿಸ್ಕೋಬಾರ್ದು ದೇವಸ್ಥಾನಕ್ಕೆ? ಇದ್ರವರೆಗೂ ಅಕೌಂಟ್ ಇಲ್ಲ, 73 ವರ್ಷ ಆದ್ರೂ ದೇವಸ್ಥಾನಕ್ಕೆ ಒಂದು ಅಕೌಂಟ್ ಬೇಡ. ಎಷ್ಟು ವರ್ಷದ ಅಕೌಂಟ್ ಬರ್ದಿದ್ದೀರಾ ನೀವು? ಎಷ್ಟು ಉಂಡಿಗೆ ಬಂದಿದೆ, ಎಷ್ಟು ಡೊನೇಷನ್ ಬಂದಿದೆ, ಬೆಳ್ಳಿ ಎಷ್ಟು ಬಂದಿದೆ, ಬಂಗಾರ ಎಷ್ಟು ಬಂದಿದೆ, ಮಾರಮ್ಮ ದೇವಸ್ಥಾನಕ್ಕೆ ಸೀರೆಗಳು ಎಷ್ಟು ಬಂದಿದೆ? ನಾನೇ ಒಂದ್ಸರಿ ಪೂಜಾರಿ ಹನುಮಂತರಾಯಪ್ಪ ಇರಿದ್ದಾಗ ಸೀರೆ ಕೊಟ್ಟಿದ್ರು. ನಾನಿಲ್ಲಿ ರೋಡ್ನಲ್ಲಿ ಇಟ್ಕೊಂಡು ನಾನು ನಮ್ಮ ಸ್ಕೂಲ್ ಮಕ್ಕಳು ಟೀಚರ್ಗಳು ಸೇಲ್ ಮಾಡಿ ಆ ದುಡ್ಡು ತಗೊಂಡೋಗಿ ಮಾರಿಕಾಂಬ ದೇವಸ್ಥಾನಕ್ಕೆ ಕೊಟ್ಟಿದ್ದೀನಿ. ಆ ಥರ ನೀವು ಪ್ರತಿ ವರ್ಷ ಸೀರೆಗಳು ಬರ್ತಾವಲ್ಲ, ಏನು ಮಾಡ್ತಾ ಇದ್ದೀರಾ? ಬೆಳ್ಳಿ ಬರುತ್ತಲ್ಲ ಎಲ್ಲಿಟ್ಟಿದ್ದೀರಾ? ಬಂಗಾರ ಬರುತ್ತಲ್ಲ ಎಲ್ಲಿಟ್ಟಿದ್ದೀರಾ ನೀವು? ಅಂದರೆ ನೀವು ಪಬ್ಲಿಕ್ ನೋಟಿಸ್ಗೆ ಅಂತ ತರಲ್ವಾ? ನೀವೇ ಮ್ಯಾನೇಜ್ ಮಾಡ್ತೀರಾ? ಹಾಗಲಕಾಯಿ ಬೇವಿನಕಾಯಿ ಅಂದ್ಕೊಂಡ್ಬಿಟ್ಟು ನೀವೇ ಮ್ಯಾನೇಜ್ ಮಾಡ್ತೀರಾ ಇದನ್ನ? ಬೇರೆಯನ್ನ ನೀವು ಈ ಒಂದು ದೇವಸ್ಥಾನ ಕಮಿಟಿಗೆ ಟೀಮ್ಗೆ ಯಾಕೆ ಸೇರಿಸ್ಕೊಂಡಿಲ್ಲ? ಇಷ್ಟು ವರ್ಷ ಆದ್ರೂ ಬೇರೆಲ್ಲ ಉಪಯೋಗಿಸ್ಕೊಳ್ಳೋದು ಬಿಟ್ಬಿಡೋದಾ? ಜಾತ್ರಾ ಟೈಮ್ನಲ್ಲಿ ಇವ್ರನ್ನೆಲ್ಲ ಉಪಯೋಗಿಸ್ಕೊಳ್ಳೋದು, ಆಮೇಲೆ ಬಿಟ್ಬಿಡೋದು, ಆಮೇಲೆ ನೀವೇ ಮೀಟಿಂಗ್ ಮಾಡೋದು. ಇವನ್ ನಮ್ಮನ್ನು ಉಪಯೋಗಿಸ್ಕೊಂಡಿದ್ದೀರಲ್ಲ, ಎಷ್ಟೊಂದು ಉಪಯೋಗಿಸ್ಕೊಂಡಿದ್ದೀರಾ? ಕೋಟೆ ಎಲ್ಲ ತೆಗೆದಾಕಿದ್ವಿ, ಆಮೇಲೆ ಕಾಂಪೌಂಡ್ ಮಾಡಿದ್ವಿ. ಅದು ತಗ್ಬಿದ್ದಿದ್ರಿಂದ ಊರಲ್ಲಿ ನೀರೆಲ್ಲ ಬರೋವು. ಹೊಸಕುಂಟೆಯಿಂದ ಎಲ್ಲ ಮಣ್ಣೇರಿ ಅದನ್ನು ಮುಚ್ಚಿ ಹೈಟ್ ಮಾಡ್ಬೇಕಾಯ್ತು. ಅದನ್ನೆಲ್ಲ ಮಾಡಿದ್ ಯಾರು ಸ್ವಾಮಿ? ನಮ್ಮ SC ಜನಾಂಗ ಅಲ್ವಾ? ನಮ್ಮ ಹರಿಜನ್ಸ್ ಅಲ್ವಾ? ಕೂಲಿ ಮಾಡೋ ಜನ ಅಲ್ವಾ? ಆ ದೇವಸ್ಥಾನ ಇನಾಗರೇಷನ್ ದಿನ ನೋಡಿದ್ರೆ ನಮ್ಮ ಪೂಜಾರಿ ಹನುಮಂತರಾಯಪ್ಪ ಅವರೇನೆ ಅಲ್ಲೊಬ್ಬರನ್ನ ಸೆಕ್ಯೂರಿಟಿ ಹಾಕ್ಯಾರ. ಅವ್ರ ಹೆಸರು ಹೇಳಕ್ ಹೋಗಲ್ಲ ನಾನು. ಯಾರು SCಗಳು ಒಳಗಡೆ ಬರಬಾರ್ದು, ಅಲ್ಲೇ ಗೇಟ್ ಹತ್ರ ನಿಲ್ಲಿಸ್ಕೊಂಡು ಅಲ್ಲಿಂದಾನೆ ಪೂಜೆ ಮಾಡಿಸಿ ಅವ್ರಿಗೆ. ಅಲ್ರಿ ಕೆಲಸ ಮಾಡಕ್ಕಲ್ಲ ಅವ್ರು ಬೇಕು. ಯಾರು ಬಂದಿದ್ರ ಕೆಲಸ ಮಾಡೋರು? ಅಪ್ಪರ್ ಕ್ಯಾಸ್ಟ್ ಅಂತ ಯಾರು ಹೇಳ್ತಾ ಇದ್ದೀರಲ್ಲ ಇವತ್ತು, ಅವ್ರು ಯಾರು ಬಂದಿದ್ದೀರಾ? ಇವಾಗ ಮಾರಮ್ಮ ದೇವಸ್ಥಾನ 3 ಬಂಡೆ ಮುರಿದೋಗಿದ್ದು, ಹಂದಿಗಳೆಲ್ಲ ಓಡಾಡೋ ಗರ್ಭಗುಡಿ ಹತ್ರ, ಅದನ್ನ ಹಾಕಕ್ಕೆ ನೀವು ಬಂದಿದ್ದೀರಾ? ಅಪ್ಪರ್ ಕ್ಯಾಸ್ಟ್ನವರು ಬಂದಿದ್ದು ನಮ್ಮ SCಗಳ್ರಿ, ನಮ್ಮ ಹರಿಜನ್ಸ್ ಅಂತ ಇದ್ದಾರೆ, ಆ ಟೀಮ್ ಬಂದು ಕೆಲಸ ಮಾಡಿದ್ದ ಅವತ್ತು. ಮಾರಮ್ಮ ದೇವಸ್ಥಾನಕ್ಕೆ ಒಂದು ಕಾಂಪೌಂಡ್ ಮಾಡಿ ಒಂದು ಒಳಮಠ ಅಂತ ಮಾಡ್ಕೊಟ್ಟಿದ್ದೀವಿ. ಕಾಂಪೌಂಡ್ ಮಾಡಕ್ಕೆ ಯಾರು ಬಂದಿದ್ರು ಸ್ವಾಮಿ? ಆವು ಮಂಡ್ರಗಬ್ಬೆ ಚೇಳಿದ್ವು ಅಂತ ಹಳೇ ಕೋಟೆ, ಅದು 100 ವರ್ಷದ್ದು. ಅದನ್ನ ಡಿಮಾಲಿಷ್ ಮಾಡಿ ಅಲ್ಲಿ ಕಾಂಪೌಂಡ್ ಮಾಡ್ಬೇಕಾಯ್ತು. ಕಾಂಪೌಂಡ್ ಮಾಡಿ ಇವತ್ತು ಆರಾಮಾಗಿದೆ, ಚೆನ್ನಾಗಿದೆ. ಅದನ್ನ ಮಾಡಕ್ಕೆ ಯಾರು ಬಂದಿದ್ದೀರಾ? ಅಪ್ಪರ್ ಕ್ಯಾಸ್ಟ್ ಅಂತ ನೀವು ದೇವಸ್ಥಾನಕ್ಕೆ ಹೋಗ್ತಿರಲ್ಲ, ನಿಮ್ಗೆಲ್ಲ ಶುದ್ಧೀಕರಣ ಇದೆಯಾ? ಎಷ್ಟು ಜನ ಕುಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀರಾ? ಇವನ್ ಪೂಜೆ ಮಾಡೋರು ಕುಡ್ಕೊಂಡು ಹೋಗಿದ್ದಾರೆ, ಅದು ನಿಮಗೆ ಗೊತ್ತಿದೆ. ಬಟ್ ಏನ್ ಕೌನ್ಸಿಲಿಂಗ್ ಮಾಡಿದ್ದೀರಾ ಅವ್ರಿಗೆ? ಪೂಜಾರಿಗೆ ಯಾರೇ ಪೂಜೆ ಮಾಡಲಿ ದೇವಸ್ಥಾನ ಗರ್ಭಗುಡಿಯಲ್ಲಿ ಎಷ್ಟು ಪವಿತ್ರವಾಗಿರ್ಬೇಕು ಅವರು. ಅವ್ರಿಗೆ ಮಂತ್ರಗಳು ಗೊತ್ತಿರಬೇಕು. ಅಗಜಾನನ ಪದ್ಮಾರ್ಕಂ ಅನ್ನೋದು ಬರಲ್ಲ, ಶುಕ್ಲಾಂ ಭರಧರಂ ಅನ್ನೋದು ಬರಲ್ಲ. ಎಲ್ಲಿ ನೀವು ಎಲ್ಲಿ ಯಾವ ವೇದ ಘೋಷ ಯಾವ ಶಾಲೆಗೆ ಸೇರಿಸಿ ಅವ್ರಿಗೆ ಟ್ರೈನ್ ಅಪ್ ಮಾಡಿದ್ದೀರಾ? ಬೆಂಗಳೂರಿನಲ್ಲಿದೆ, ನೀವು ಕಳಿಸ್ಕೊಟ್ರೆ ನಾನು ಸೇರಿಸ್ಕೊಡ್ತೀನಿ 2-3 ತಿಂಗಳು ಸ್ಕೂಲ್ಗೆ. ಅವ್ರಿಗೆಲ್ಲ ಟ್ರೈನ್ ಅಪ್ ಮಾಡಿ ಕಳಿಸ್ಕೊಡ್ತಾರೆ. ಅದು ತೆಲುಗಿನಲ್ಲಿ ಆಗ್ಬೋದು, ಕನ್ನಡದಲ್ಲಿ ಆಗ್ಬೋದು, ಸಂಸ್ಕೃತದಲ್ಲಿ ಆಗ್ಬೋದು. ಅಲ್ರಿ ಪೂಜಾರನು ಇಂಪ್ರೂವ್ ಮಾಡ್ಬೇಕಾ? ಕಾಲ ಬದಲಾದಂಗಲ್ಲ. ನೀವಿನ್ನ ಓಲ್ಡ್ ಅಂಡ್ ಔಟ್ಡೇಟೆಡ್. 73 ವರ್ಷ 100 ವರ್ಷದ ಹಿಂದೆ ಇದ್ರೆ ಹೆಂಗಾಗುತ್ತೆ ದೇವಸ್ಥಾನ? ಹೆಂಗ್ ಇಂಪ್ರೂವ್ ಆಗುತ್ತೆ? ಈಗ ನನ್ನ ಉದ್ದೇಶ ಹೆಂಗ್ ಗೊತ್ತಾ? ಒಂದು ವರ್ಕಿಂಗ್ ಟೀಮ್ ಮಾಡ್ಕೊಳ್ಳಿ, ಎಲ್ಲಾ ಊರಿಂದಾನು ತಗೊಳ್ಳಿ, 3 ಊರಿಂದಾನು ತಗೊಳ್ಳಿ. ಇರುಸಂದ್ರದಲ್ಲಿ ಯಾರ್ಯಾರು ಕೆಲಸ ಮಾಡೋ ಅಂತಾರೆ ಇದ್ದಾರೆ ಒಳ್ಳೊಳ್ಳೆಯವ್ರು, ಅವ್ನು ತಗೊಳ್ಳಿ. ಸಜ್ಜನರನ್ನ ನಡ್ಡೋಡಮ್ನಂದೆ ಎಲ್ಲ ಕಮ್ಯುನಿಟಿ ಕ್ಯಾಸ್ಟಿಂದನೂ ತಗೊಳ್ಳಿ. ಯಾಕೆ ನೀವು ಬೇರೆ ಕಮ್ಯುನಿಟಿ ಆಗಲ್ವ ನಿಮ್ಗೆ? ಅಲ್ಲಿ ಬರೇ ಯಾರು 2 ಕ್ಯಾಸ್ಟ್ ಇರ್ಬೇಕಾ ಅಲ್ಲಿ? ಅದು ನಾನು ಹೇಳಕ್ ಹೋಗಲ್ಲ ಯಾವ 2 ಕ್ಯಾಸ್ಟ್ ಅಂತ. ಯಾಕ್ರಿ ನಿಮ್ದೇ ಡಾಮಿನೇಷನ್? ನಮ್ಮೂರಲ್ಲಿ ಅಷ್ಟೇನೆ
ಅದು ಯಾದವಾಸಿಂದ ಆಗ್ಬೋದು, ಕುರ್ಬಾಸಿಂದ ಆಗ್ಬೋದು, ನಾಯ್ಕಾಸಿಂದ ಆಗ್ಬೋದು, SC ST ಇಂದ ಆಗ್ಬೋದು. ತಗೊಳ್ರಿ ಎಲ್ಲ ಕಮ್ಯುನಿಟಿ ಅವ್ರನ್ನು. ಇವಾಗ ಲಿಂಗಾಟ್ಸ್ ಇದ್ದಾರೆ, ಒಕ್ಕಲಿಗಾಸ್ ಇದ್ದಾರೆ, ಗೌಡಾಸು, ಬೇರೆ ಕಮ್ಯುನಿಟಿಯಿಂದ ತಗೊಳ್ಳಿ. ಏನಾಗುತ್ತೆ ಅಲ್ಲಿ ಪ್ರಾಬ್ಲಮ್ ನಿಮಗೆ? ಯಾಕೆ ಮಾರಮ್ಮಗೆ ಎಲ್ಲರೂ ಮಕ್ಕಳಲ್ಲೇ ನಾವು ಅಲ್ರಿ. ಶಕ್ತಿ ದೇವತೆ ರೀ ಮಾರಮ್ಮ. ಹೆಸರಿಡಾರ ಯಾರ್ರಿ? HKನೆ. ಮಾರಣ್ಣ ಮಾರಣ್ಣ ಅಂದ್ರೆ ಸಾಕು. ನಮ್ಮ SC STನೇ ಪಾಪ. ಅವರು ಹಟ್ಟಿಗೆ ಹೋಗ್ಬಿಟ್ಟು ಮಾರಣ್ಣ ಅಂದ್ರೆ ಜನ ಸ್ವಾಮಿ ಇಲ್ಲಿದ್ದೀವಿ ಅಂತ ಹುಡುಗ ಬರ್ತಾರೆ. ಎಲ್ಲಿ ನಮ್ಮದ್ರಲ್ಲಿ ಎಷ್ಟು ಜನ ಮಾರಣ್ಣ ಅಂತ ಇಟ್ಕೊಂಡಿದ್ದೀರ ನೀವು? ಆಮೇಲೆ ಮಾರಕ್ಕ ಅಂತ ಎಷ್ಟು ಜನ ಇಟ್ಕೊಂಡಿದ್ದೀರ ನೀವು? ಅಲ್ರಿ, ಅವ್ರ ಹೆಸರು ಇಟ್ಕೊಂಡು ಮಾರಿಕಾಂಬದು ಸೇವೆ ಮಾಡ್ತಾರಲ್ಲ, ನೀವು ಹೆಸರು ಇಟ್ಕೊಳಲ್ಲ, ಸೇವೆನೂ ಮಾಡಲ್ಲ. ಎಷ್ಟು ಜನ ಕಂಪೌಂಡ್ ಮಾಡಕ್ ಬಂದಿದ್ದೀರಾ ನೀವು? ಸ್ಕೂಲ್ ಕಂಪೌಂಡ್ ಮಾಡ್ಬೇಕಾಯ್ತು 34 ವರ್ಷದಿಂದ. ಅಷ್ಟು ದೊಡ್ಡ ಕ್ಯಾಂಪಸ್ನ ಉಳಿಸಿದ್ದೀವಿ. 20 ರೂಪಾಯಿ ಬರ್ರಿ ನಮ್ಮ SC ಯುವಕರು. 20 ರೂಪಾಯಿ ಕೆಂಪು ನೋಟು. ನಾನು ಭಿಕ್ಷಾಟನೆ ಮಾಡಿ ಅವ್ರ ದಿನ 20 ರೂಪಾಯಿ ಒಬ್ಬೊಬ್ಬರಿಗೆ 8 ಜನ ಕರ್ಕೊಂಡು ಹೋಗ್ತಿದ್ವಿ ಟ್ರ್ಯಾಕ್ಟ್ರಲ್ಲಿ. ಆ 8 ಜನಕ್ಕೆ 20 ರೂಪಾಯಿ ತರ ಕೊಡ್ತಿದ್ದು. ಯಾರು? ಇವಾಗ ಅಲ್ಲಿ ಕೂಗಾಡಕ್ ಬರ್ತಿರಲ್ಲ, ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿರಲ್ಲ, ಅವರೆಲ್ಲ ನೀವು ಬಂದಿದ್ರಪ್ಪ. 20 ರೂಪಾಯಿ ಬಂದಿದ್ರ ನೀವು? ಕೆಲಸ ಮಾಡಕ್ಕೆಲ್ಲ ಈ ಜನ ಬೇಕು, ಆದ್ರೆ ಹೊರಗಡೆ ಇಡ್ತೀರಾ ಈ ಜನ ನೀವು? ಸ್ಕೂಲ್ ಮಕ್ಕಳಿಗೆ 3 ದಿನ ವರ್ಕ್ಶಾಪ್ ಇದೆ, ಆಡಿಟೋರಿಯಂ ಕೊಡ್ರಿ ಮಾರಿಕಾಂಬ ದೇವಸ್ಥಾನದಲ್ಲಿ ಅಂತ ಹೇಳಿದ್ರೆ ಇರೋ ಆಡಿಟೋರಿಯಂ ಅದೇ ನೀವಾಗೇನು ಕಟ್ಟಂಗಿಲ್ಲ. ಅದಕ್ಕೆ ಹೊರಗಡೆಯಿಂದ ಒಂದು ದಾರಿ ಮಾಡಬೇಕು ಆಡಿಟೋರಿಯಂಗೆ, ಹೊರಗಡೆಯಿಂದ. ಯಾಕೆ ಒಳಗಡೆಯಿಂದ ಇವಾಗ ಇರೋ ಸ್ಟೆಪ್ಸ್ ಸಾಕಾಗಲ್ಲೇನು? ಅಂದರೆ ಮಕ್ಕಳು, ಸ್ಕೂಲ್ ಮಕ್ಕಳಿಗೂ ನೀವು ಪಾರ್ಶಾಲಿಟಿ ಮಾಡ್ತೀರಾ? ಸ್ಕೂಲ್ ಮಕ್ಕಳು ಮೈಂಡಲ್ಲಿ ನೀವು ಮೇಲು ಕೀಳು ಅನ್ನೋದನ್ನ ಬಿತ್ತೀರಾ ನೀವು? ಫಸ್ಟು ದೇವಸ್ಥಾನ ಕಮಿಟಿಯಲ್ಲಿರೋರು ದಯವಿಟ್ಟು ನೀವೆಲ್ಲ ಹೊರಗಡೆ ಹೋಗಿ. ಅಲ್ಲಿ ಒಬ್ರು ಇರ್ಬೋದು, ಇಬ್ರು ಇರ್ಬೋದು. ಯಾರು? ನಮ್ಮ ಹಿತೇಂದ್ರಣ್ಣಲ್ಲಿ ಇರ್ಬೋದು, ಬಿಕಾಸ್ ಈಸ್ ಎ ಗುಡ್ ಸೋಷಿಯಲ್ ವರ್ಕರ್. GN ತಿಪ್ಪೇಸ್ವಾಮಿಯವರು ಇರ್ಬೋದು. ಮಿಕ್ಕಿದವ್ರಿಗೆಲ್ಲ ಏನ್ರಿ ಕೆಲಸ? ಬೇರೆ ತಗೊಳ್ರಿ. ನಾನು ಹೇಳಿದೆ ಲಿಸ್ಟ್ ಆಲ್ರೆಡಿ ನಿಮಗೆ. ಶಿವರುದ್ರಣ್ಣ ಯಾಕೆ ತಗೊಂಡಿಲ್ಲ? ನನ್ನ ಜೊತೆಲೆ 34 ವರ್ಷದಿಂದ ಅವರು ಸೋಷಿಯಲ್ ವರ್ಕ್ ಮಾಡ್ತಿದ್ದಾರೆ. DS ನಾಗರಾಜಣ್ಣ, ಗೌಡ್ರು, ಚಂದ್ರಶೇಖರ್ ಗೌಡ್ರು, ಇನ್ನು DK ನಾಗೇಂದ್ರಪ್ಪ ಅವರು, ಆಮೇಲೆ PS ಮಂಜಣ್ಣವರು, ನಮ್ಮ ಚಿಕ್ಕಿರ ಗೌಡ್ರು. ನಾನು ಕೆಲವು ಹೆಸರು ಹೇಳಿದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈ ಥರ ಲಿಸ್ಟ್ ಹೇಳೋಕ್ಕೋರು ದೊಡ್ಡ ಲಿಸ್ಟ್ ಇದೆ. ಇವ್ರನ್ನೆಲ್ಲ ತಗೊಳ್ರಿ, ಸೇವೆ ಮಾಡ್ತಾರೆ ಅವರು. ಅವತ್ತು ದೇವರು ಇಂಪ್ರೂವ್ ಆಗ್ತದೆ, ದೇವಸ್ಥಾನ ಇಂಪ್ರೂವ್ ಆಗುತ್ತೆ, ಊರು ಇಂಪ್ರೂವ್ ಆಗುತ್ತೆ. ಇವಾಗ ಇನ್ನೂ ಒಂದು ಮಠ ಮಾಡೋದಿದೆ. ನಾನು ಒಳಮಠ ಮಾಡಿದ್ದೀವಿ, ಹೊರಮಠ ಮಾಡ್ಬೇಕೀಗ. ರೆಡಿ, ಬಂಡೆ ರೆಡಿ ಇದೆ, ಒದ್ಗಲ್ ರೆಡಿ ಇದೆ, ಎಲ್ಲ ರೆಡಿ ಇದೆ. ಎಷ್ಟು ಜನ ಬರ್ತೀರಾ ನೀವು ಅಲ್ಲಿ ಮಾಡೋಕ್ಕೆ? ಅಲ್ಲಿ ಹೋದ್ರೆ ನಾನು ಮಾಡೋಕ್ಕೆ ಒಂದು ಸ್ವಲ್ಪ ಬೈಪಾಸ್ ರೋಡ್ ಬೇಕಾ? ಆ ಒಂದು ಕಾಂಪೌಂಡ್ಗೆ ಅಗ್ರಾರ್ ಕಡೆಯಿಂದ ಬಂದರೆ ಅಲ್ಲೊಂದು ಸ್ವಲ್ಪ ದಾರಿ ಬೇಕು. ಪಾಪ ರೈತರು ನಾನು ಬೈತಾ ಇರ್ತಾರೆ, ನೀವು ಎಷ್ಟು ಜನ ಬಂದು ಶಿವರ್ ಸ್ವಾಮಿಯೇನು ಅವ್ರಿಗೋಸ್ಕರ ಮಾಡಲ್ಲ, ದೇವಸ್ಥಾನ ನಮ್ಮ ಊರಿಗೋಸ್ಕರ ಮಾಡ್ತಾರೆ ಅಂತ ಎಷ್ಟು ಜನ ಬಂದು ಹೇಳ್ತೀರ ನೀವು? ಮೊನ್ನೆ ನಾನು ರಾಜನ್ ದೇವಸ್ಥಾನ ಹತ್ರ ಒಂದು 5-6 ಬಂಡೆ ಹೋಗಿದ್ದು, ಅವನ್ನ ಕಾಂಪೌಂಡ್ ಮಾಡ್ತಾ ಇದ್ದೀನಿ. ನೀವು ಮಾರಮ್ಮ ದೇವಸ್ಥಾನದಲ್ಲಿ 100 ಜನ ಗಟ್ಟಲೆ ಸೇರ್ಕೊಂಡು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ಕೊಂಡು ಕೂಗಾಡ್ತೀರಾ? ಇಂಥ ಕೂಗಾಡೋರ್ಗೆ ಯಾರು ಎದ್ರಲ್ಲ. ಇಲ್ಲಿ ಬ್ರಿಟಿಷ್ನರ್ನೇ ಓಡಿಸಿರೋ ಅಂತವ್ರು ನಾವು. ಸೂರ್ಯ ಮುಳುಗದ ಸಾಮ್ರಾಜ್ಯ ಕಟ್ತೆ ಅಂತ ಬ್ರಿಟಿಷ್ನರ್ನೇ ಓಡಿಸಿದ್ದೀವಿ. ನೀವೆಲ್ಲ ಕೂಗಾಡ್ಬಿಟ್ರೆ ಯಾವನೇ ಎದುರ್ತಾನೆ? ನಾನು ಅವಾಗ ಎಲ್ಲಿ ಕೆಲಸ ಮಾಡ್ತಿದ್ದೆ? ರಾಜನ್ ದೇವಸ್ಥಾನ ಹತ್ರ ನಾನು, ನಮ್ಮ ರಾಧಾಕೃಷ್ಣ, ಡಾಕ್ಟರ್ ಚಂದ್ರಶೇಖರ್, ಇಬ್ಬರು ವರ್ಕರ್ಸು. ಬಂಡೆ ತುಂಬ ದೊಡ್ಡವಿದ್ದಾವೆ ನಿಜವಾಗ್ಲು. ಸರ ಹಾಕಿದ್ದೀವಿ, 2 ನಡೆಸಿದ್ದೀವಿ, ಇನ್ನೂ 3 ನಡೆಸೋಕ್ಕೆ ಆಗ್ತಾ ಇಲ್ಲ. ನಮ್ಗಲ್ಲಿ ಜನ ಬೇಕು. ನೀವು 200 ಜನ ಗಟ್ಟಲೆ ದೇವಸ್ಥಾನ ಹತ್ರ, ಮಾರಮ್ಮ ದೇವಸ್ಥಾನ ಹತ್ರ ಕೂಗಾಡ್ತೀರಾ ಕೂತ್ಕೊಂಡಲ್ಲಿ? ಇಲ್ಲಿ ಬಂದು ನಮಗೆ ಸ್ವಲ್ಪ ಸಹಾಯ ಮಾಡೋಕ್ಕಾಗ್ತಿರ್ಲಿಲ್ಲ ನೀವು? ಆ ಸಹಾಯ ಯಾರು ಮಾಡ್ಯಾರ ಗೊತ್ತಾ? ಚಂದ್ರಶೇಖರ್ ಗೌಡ್ರು ಮಾಡ್ಯಾರೆ. ಅವರು 2-3 ವರ್ಕರ್ ಕರ್ಕೊಂಡು ಬಂದು ಮುಂದೆ ನಿಂತ್ಕೊಂಡ್ರು, ಸ್ವಾಮಿ ಮಾಡ್ರಿ ಇದನ್ನಂತ. ಆಮೇಲೆ ನಮ್ಮ ದೊಡ್ಡ ಮನುಷ್ಯರು ಬಂದ್ರು, ಎಲ್ಲರೂ ಬಂದ್ರು ಅಂದ್ಕೊಳ್ಳಿ. ಬಟ್ ಚಂದ್ರಶೇಖರ್ ಗೌಡ್ರು ಫಸ್ಟೇ ಬಂದರು. ನಾವಲ್ಲಿ ಕೆಲಸ ಮಾಡೋದು, ಒದ್ದಾಡೋದು ನೋಡಿ. ಯಾಕೆ? ನಾನು ಬೆಂಗಳೂರಿಂದ ಬಂದು ಮಾಡ್ತೀನಿ, ನೀವು ಅಲ್ಲೇ ಇರೋರು, ಕೂಗಾಡಕ ನೀವು ಇರೋದಲ್ಲಿ ಬಂದು ಕೈಲಾದ್ರೆ ಹೆಲ್ಪ್ ಮಾಡಿ. ಅಲ್ರಿ, ಸ್ಕೂಲ್ ಮಕ್ಳಿಗೆ ಆಡಿಟೋರಿಯಂ ಕೊಡಲ್ಲ ಅಂತಿರಲ್ಲ, ನೀವೆಂತ ಪಾಪಾತ್ಮರ್ರಿ ನೀವು? ನಿಮ್ಗೇನಾನ ಜ್ಞಾನ ಇದೆಯೇನ್ರಿ? ವಿಶ್ವೇಶ್ವರಯ್ಯ, ಅಂಬೇಡ್ಕರ್, ನಮ್ಮ ಅಬ್ದುಲ್ ಕಲಾಂ ಅವರು, ಅವರೆಲ್ಲ ಹೆಂಗೆ ಹುಟ್ಟಿ ಬೆಳೆದು ನಮ್ಮ ದೇಶಕ್ಕೆ ಸೇವೆ ಮಾಡಿದ್ದಾರೆ. ನಮ್ಮ ಸ್ಕೂಲ್ ಮಕ್ಕಳೆಲ್ಲ ಆ ಥರ ಮಕ್ಕಳು ಇರಲ್ಲೇನೋ?
ಇರ್ತಾರ್ರಿ. ಹಂಗಾಗಿ ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು. ದೇವಸ್ಥಾನ ಅಂದ್ರೆ ಏನು ಅಂದ್ಕೊಂಡಿದ್ದೀರಾ? ಎಲ್ಲ ಆಕ್ಟಿವಿಟೀಸ್ಗೂ ಇರುತ್ತೆ ಅದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಬರೋ ಹೊತ್ತಿಗೆ ಸ್ವಲ್ಪ ಚೇಂಜಸ್ ಆಗಬೇಕು. ಒಂದು ಹೊಸ ಟೀಮ್ ಬರಬೇಕು. ಅದನ್ನ ಮಾರಮ್ಮ ಟೆಂಪಲ್ ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿಸ್ಬೇಕು. ಶಿವನ ದೇವಸ್ಥಾನಕ್ಕೆ ರಿಜಿಸ್ಟ್ರೇಷನ್ ಆಗಿದೆ. ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ, ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕಾಗಿದೆ. ಅದಕ್ಕೆಲ್ಲ ಫಂಡ್ಗಳು ಬರೋದು. ಇವಾಗ ಶ್ರೀ ಆಂಜನೇಯ ದೇವಸ್ಥಾನ, ಹನುಮಂತರಾಯನ ದೇವಸ್ಥಾನ ನಮ್ಮ ನಡುಡಂಗೂ ಮಾಡಿಸ್ತಾ ಇದೀವಿ. ಅದೇ ಟೀಮ್ ರೆಡಿ ಇದೆ. ಅಲ್ಲಿ ಹೊಸ ಗ್ರೌಂಡೇ ಮಾಡಿದ್ವಿ. ಇನ್ನೊಂದು ಎಷ್ಟೊಂದು ಹುಂಚ ಮರ ಬೆಳೆಸಿದೀವಿ. ನೀವೇನ್ ಮಾಡಿದ್ದೀರಾ ಗೊತ್ತಾ? 20 ಹುಂಚ ಮರ ಕಡ್ದಿದ್ದೀರಾ. ರಾಜನ ದೇವಸ್ಥಾನ ಗ್ರೌಂಡ್ನಾಗ ಇರೋವಾಗ್ಲಿ, ಮಾರಿಕಾಂಬ ದೇವಸ್ಥಾನ ಗ್ರೌಂಡ್ನಾಗ ಇರೋವಾಗ್ಲಿ ಗ್ರೌಂಡ್ ಮಾಡಿ, ಕಾಂಪೌಂಡ್ ಮಾಡಿ, ಗೇಟ್ ಹಾಕಿ, ಗೊಬ್ಬರ ಒಂದೊಂದು ಗಿಡಕ್ಕೆ ಒಂದೊಂದು ಟ್ರ್ಯಾಕ್ಟರ್ ಲೋಡ್ ಗೊಬ್ಬರ ಕೊಟ್ಟಾರ. ನಮ್ಮೂರವರು JCP ತೆಗೆದು ಒಂದೊಂದು ಲೋಡ್ ಗೊಬ್ಬರ ಫ್ರೀಯಾಗಿ ಕೊಟ್ಟಾರ. ಪಾಪ ಅವ್ರನ್ನ ಕಾಲಿಡ್ದಿದ್ದೀವೋ ಕೈ ಹಿಡ್ದಿದ್ದೀವೋ ಫ್ರೀಯಾಗಿ ಕೊಟ್ಟಿದ್ದಾರೆ. ಬೇಗ ಗಿಡಗಳು ಬೆಳ್ಕೊಂಡಿದ್ವು. ಇನ್ನೊಂದು 2-3 ವರ್ಷಕ್ಕೆ ಬೆಳೆ ಬರೋದು. 50,000 ಲಕ್ಷ ಗಟ್ಟಲೆ ಬೆಳೆ ಬರೋದು. ಹುಂಚೆ ಮರ ಕಡಿಯಕೇನ್ರಿ ನೀವಿರೋದು ಟೀಮ್ನವರು? 20 ಮರ, 20 ಕೊಲೆ ಮಾಡ್ದಂಗೆ ನೀವು. 20 ಮರ ಕಡ್ದಿದ್ದೀರಾ. ಹಣ್ಣಿಗೆ ಬಂದು ಮರ ಕಡ್ದಿದ್ದೀರಾ. 20 ಕೊಲೆ ಮಾಡ್ದಂಗೆ ನೀವು. ಸರ್, ಇದಕ್ಕೆ ಪರಿಹಾರ ಏನು? ಒಂದು 40 ಗಿಡ ಬೆಳೆಸಿ. ಒಂದು 40 ಗಿಡ ನೀವು 20ಕ್ಕೆ ಡಬಲ್ 40 ಗಿಡ ಬೆಳೆಸಿದ್ರೆ ಅಟ್ಲೀಸ್ಟ್ ನಿಮ್ಮ ಪಾಪ ಕಡಿಮೆ ಆಗುತ್ತೆ. ದೇವಸ್ಥಾನಕ್ಕೂ, ಸ್ಕೂಲ್ ಗ್ರೌಂಡ್ನಲ್ಲೂ, ಹಾಸ್ಪಿಟಲ್ ಗ್ರೌಂಡ್ನಲ್ಲಿ ನಾನು ಯಾಕೆ ಹುಂಚೆ ಮರಗಳು ಬೆಳೆಸೋದು? ಮುಂದೆ ಚಂದ ವಸೂಲು ಮಾಡ್ದಂಗೆ, ಭಿಕ್ಷಾಟನೆಗೆ ಹೋಗ್ದಂಗೆ ದುಡ್ಡಾಗ್ಲಿ ಅಂತ. ಇಲ್ಲಿ 34 ವರ್ಷದಿಂದ ಸ್ಕೂಲ್ ಗ್ರೌಂಡ್ನಲ್ಲಿ ನಮ್ಗೆ ಇನ್ಕಮ್ ಇರಲಿಲ್ಲ. ಇವಾಗ 80,000, 90,000 ಲಕ್ಷ ರೂಪಾಯಿ ಗಟ್ಟಲೆ ಬರ್ತಾ ಇದೆ ಹುಂಚೆ ಮರದಲ್ಲಿ. ಆ ದುಡ್ಡಿಂದ ನಾವು ಸ್ಕೂಲ್ ಇಂಪ್ರೂವ್ ಮಾಡ್ಬೋದಲ್ಲಿ. ದೇವಸ್ಥಾನ ಗ್ರೌಂಡ್ನಲ್ಲಿ ಬೆಳೆದಿರೋ ಹುಂಚೆ ಮರನ ನಾನು ಹಗಲು ರಾತ್ರಿ ಅಲ್ಲಿದ್ದು ನಿದ್ದೆ ಇಲ್ದ ತನು ಮನ ದನ ಹಾಕಿ ಕೆಲಸ ಮಾಡಿ ಬಂದ ನನಗೆ ಮರ ಕಡಿಸ್ತೀರೇನ್ರಿ? ತಪ್ಪು ಮಾಡಿದ್ದೀರಾ. ಸರ್ ಮಾಡ್ಕೊಳ್ರಿ ದಯವಿಟ್ಟು. ನೀವು ಸರ್ ಮಾಡ್ಕೊಳ್ಳೇಬೇಕಿತ್ತವನ. ಇಲ್ಲ ಅಂದ್ರೆ ಖಂಡಿತ ನಾನು ಸುಮ್ಮನಿರಲ್ಲ. ಪ್ರೇರಣೆ ಆಗಿದೆ, ಮಾರಮ್ಮನ ಪ್ರೇರಣೆ ಆಗಿದೆ. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ. ಶಿಷ್ಟರ ಒಳ್ಳೆಯವ್ರನ್ನ ರಕ್ಷಣೆ ಮಾಡೇ ಮಾಡ್ತಾಳೆ ಮಾರಮ್ಮ. ಯಾರು ಕೆಟ್ಟಾರಿದ್ದೀರಾ ಕೂಗಾಡನ್ನು ಕರ್ಸ್ಕೊಂತೀರೇನ್ರಿ ನೀವು? ಬರ್ರಿ 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 ಬರ್ರಿ. ಏನು ಕಟ್ಟಾಕ್, ಬಿಲ್ಡಿಂಗ್ ಕಟ್ಟಾಕು, ಕಾಂಪೌಂಡ್ ಮಾಡಾಕು, ಕೆಲಸ ಮಾಡಕ್ ಬೇಕು ನಮ್ಮ ಎಸ್ಸಿಗಳು. ದೇವಸ್ಥಾನ ಒಳಗಡೆ ಮಾತ್ರ ಬರಬಾರ್ದಾ? ನಮ್ಮ ಡಾಕ್ಟರ್ ಚಂದ್ರಶೇಖರ್ ರಿಟೈರ್ಡ್ ನಮ್ಮ ನಾರಾಯಣಪ್ಪ ಮಾಸ್ಟರ್ ಮಗ ಬಂದಿದ್ದ. ಅವತ್ತು ಕೆಲಸ ಮಾಡಕ್ ಪಾಪ ಅವನು ಬಂಡೆ ಎತ್ತಕ್ ಬಂದಿದ್ದ. ಬಂದ್ಬಿಟ್ಟು ಏನೋ ಇಲ್ಲಿವರೆಗೂ ಬಂದಿದ್ಯಲ್ಲೋ ಅಂತ ಕೂಗಾಡಿರೋದು ರೆಕಾರ್ಡ್ ಇದೆ ನಮ್ಮ ಹತ್ರ. ವಾಯ್ಸ್ ರೆಕಾರ್ಡ್ ಇದೆ, ಫೋಟೋ ಇದೆ, ವಿಡಿಯೋ ಮಾಡಿದ್ದೀವಿ. ಅದನ್ನೇನ ನಾನು ಕಂಪ್ಲೇಂಟ್ ಮುಖಾಂತರ ಹಾಕಿದ್ರೆ ಕಲೆಕ್ಟರ್ಗೂ SP ಗೆ ಅರೆಸ್ಟ್ ಆಗ್ತೀರಾ. ನಾನು ಹಂಗೆ ಮಾಡಬಾರ್ದು. ನಾನೆಂದು ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ. ನಾನು ಇದ್ದೂರಲ್ಲೇನೆ 100 ಪಂಚಾಯತಿ ಮಾಡಿದ್ದೀನಿ. ನಾನು 100 ಜನ ರೈತರಿಗೆ ಹೆಲ್ಪ್ ಮಾಡಿದ್ದೀವಿ. ನಮ್ಮೂರಾಗೆಲ್ಲ, ಪಕ್ಕದೂರಾಗ ಎಲ್ಲ ಕಡೆನೂ. ಯಾರಾದರೂ ನಾನಿದ್ದ ಕೂಗಾಡ್ತಾರೇನ್ರಿ? ಆ ಥರ ನೀವು ಕರೆಸ್ಬಿಟ್ಟು ಕೂಗಾಡಂಗೆ ಮಾಡ್ತೀರಾ? ಈ ಥರ ಕೂಗಾಡಿದ್ರೆ ಯಾರು ಜಗ್ಗಲ್ಲಮ್ಮ, ಯಾರು ಜಗ್ಗಲ್ಲ ಅಂತ ಕೂಗಾಡನ್ನು ಭಾಳ ಜನ ನೋಡ್ಬಿಟ್ಟಿದ್ದೀವಿ ನಾವು. ಸ್ಕೂಲ್ ಕಾಂಪೌಂಡ್ ಮಾಡುವಾಗ್ಲೇನೆ 100 ಜನ ನನ್ನ ಮೇಲೆ ಫೈಟಿಂಗ್ ಬರೋರು. ನಾನು ಒಬ್ಬನೇ ಇರ್ತಿದ್ದೆ ಕೆಲವು ಟೈಮ್ನಲ್ಲಿ. ಅಂತ ಟೈಮ್ನಲ್ಲಿ ಎದುರಿಲ್ಲ ನಾನು 34 ವರ್ಷದಿಂದ. ಇವಾಗ ಎದುರಿಸ್ತೀರಾ ನೀವು? ಬೇಡ. ಕಾನೂನು ವಿರುದ್ಧ ಯಾರು ಹೋಗ್ಬೇಡಿ. ಮುಂದೆ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ನಿಮಗೆ. ಮಾರಮ್ಮಂದು ಪ್ರೇರಣೆ ಆಗಿದೆ, ಮಾಡಿಸ್ಕೋಬೇಕಂತ. ನೀವು ಇಷ್ಟು ದಿನ ಮಾರಮ್ಮನ್ನ ಎಲ್ಲಿಟ್ಟಿದ್ರಿ? ಜೈಲಲ್ಲಿ ಇಟ್ಟಿದ್ರಿ. ಮಾರಮ್ಮಗೆ ಸ್ವಾತಂತ್ರ್ಯ ಬರ್ತಾ ಇದೆ ಈಗ. ನೀವು ಜೈಲಲ್ಲಿ ಇಟ್ಕೊಂಡು ಮಾರಮ್ಮನ ದೇವಸ್ಥಾನ ನಡೆಸಿರೋದು. ಮಾರಿಕಾಂಬಾನೇ ಜೈಲಲ್ಲಿ ಇಟ್ಟಿದ್ದೀರಾ ನೀವು. ಮಾನವೀಯತ ಸತ್ತಿರೋರು ನೀವು ಅಲ್ರಿ. ಮಾರಮ್ಮ, ಮಾರಣ್ಣ, ಮಾರಕ್ಕ ಅಂತ ಹೆಸರಿಡೋರು ಯಾರು? ನಮ್ಮ ಯಾರು SC ಅಂತೀವಿ, ST ಅಂತೀವಿ. ಪಾಪ ನಾವುಗಳು. ನೀವು ಅಪ್ಪರ್ ಕ್ಯಾಸ್ಟ್ ಅವ್ರು ಎಷ್ಟು ಜನ ಇಟ್ಕೊಂಡಿದ್ದೀರ ಆ ಥರ ಹೇಳ್ರಿ ನೋಡೋಣ. ಎಷ್ಟು ಜನ ಬ್ರಾಹ್ಮಣರಲ್ಲಿ ಮಾರಕ್ಕ ಅಂತ ಇಡ್ತಾರೆ, ಮಾರಣ್ಣ ಅಂತ ಇಡ್ತಾರೆ? ಎಷ್ಟು ಜನ ಲಿಂಗಾಯಟ್ಸಲ್ಲಿ ಮಾರಣ್ಣ, ಮಾರಕ್ಕ ಅಂತ ಇಡ್ತಾರೆ? ರೀ, ನಿಜವಾದ ಭಕ್ತರು ಅವ್ರಿ, ನಿಜವಾದ ಭಕ್ತರು ಅವರು. ಅವ್ರಿಗೆ ಸಪೋರ್ಟ್ ಮಾಡಿ ದಯವಿಟ್ಟು. ನನಗೇನು ಕ್ಯಾಸ್ಟಿಸಮ್ ಇಲ್ಲ. ಐ ಲವ್ ಆಲ್ ದ ರಿಲಿಜಿಯನ್ಸ್. ಇವಾಗ ನಡ್ಡುಡಮ್ನಲ್ಲಿ ನಮ್ಮ ಮುಸ್ಲಿಂ ಬಂಧುಗಳಿಗೆ ಅವರು ಪೀರ್ ದೇವ್ರು ಮಾಡೋಕ್ಕೆ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ.
ಅವ್ರು ಎಷ್ಟು ಚೆನ್ನಾಗಿ ಅಲ್ಲಿ ಕುಣಿದು ಎಂಜಾಯ್ ಮಾಡ್ತಾರೆ. ನಮಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ನನಗೇನೂ ಭೇದ ಭಾವಿಲ್ಲ. ಆದರೆ ನೀವು ಮುಂದೆ ಬನ್ನಿ, ದಯವಿಟ್ಟು ಇಂಥವ್ರನ್ನೆಲ್ಲ ಒಳಗಡೆ ಬಿಟ್ಕೊಳ್ಳಿ. ಸ್ಕೂಲ್ ಮಕ್ಕಳಿಗೆ ಬಂದ್ ಮಾಡ್ತೀರೇನ್ರಿ? ನೀವು ಎಷ್ಟು ವರ್ಷ ಬಂದ್ ಮಾಡೋಕ್ಕಾಗತ್ತೆ? ಈ ಥರ 3 ದಿನ ನಾವು ವರ್ಕ್ಶಾಪ್ ಮಾಡ್ಬೇಕಲ್ಲಿ ಅಂತ ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರೆ ಅಲ್ಲಿರೋ ಆಡಿಟೋರಿಯಂ ಕೊಡಲ್ಲ ಅಂತೀರಾ, ಗ್ರೌಂಡ್ನಲ್ಲಿರೋ ಶೀಟ್ ಹೌಸ್ ಕೊಡಲ್ಲ ಅಂತೀರಾ? ಇದಕ್ಕೆಲ್ಲ ನೀವು ಎಷ್ಟು ಡೊನೇಟ್ ಮಾಡಿದ್ದೀರಪ್ಪ? ನೀವು ಕೂಗಾಡಕ್ಕೆ ಬಂದಿದ್ರಲ್ಲ ಮಾರಮ್ಮ ದೇವಸ್ಥಾನ ಹತ್ರ, ನಿಮ್ದೆಲ್ಲ ಲಿಸ್ಟ್ ಬೇಕು ನನಗೆ. ಯಾರ್ಯಾರು ಕೂಗಾಡಿದ್ರೆ ಎಷ್ಟೆಷ್ಟು ದುಡ್ಡುಗಳು ಹಾಕಿದ್ದೀರಾ, ಎಷ್ಟು ದಿನ ಬಂದು ಸೇವೆ ಮಾಡಿದ್ದೀರಾ ರೀ? ನಾವು ಬಂಡೆ ಎತ್ತುತ್ತಾ ಇದ್ರೆ ಕಷ್ಟಪಟ್ಟು ಇಬ್ಬರು ಬಂದು ಸಪೋರ್ಟ್ ಮಾಡಲ್ಲಲ್ರಿ. ಯಾರನ್ನ ಸಪೋರ್ಟ್ ಮಾಡಂಗಿದ್ರು ಹೋಗ್ಬೇಡ ಕಣೋ, ಬಾರ ಬಾರ ಅಂತ ಕರ್ಕೊಂಡು ಹೋಗ್ತೀರಲ್ಲಿ. ಮೊನ್ನೆ ಅದೆಲ್ಲ ರೆಕಾರ್ಡ್ ಆಗಿದೆ, ನಿಮ್ಗಳ್ದು ವಾಯ್ಸ್ ರೆಕಾರ್ಡ್ ಆಗಿದೆ, ವಿಡಿಯೋ ರೆಕಾರ್ಡ್ ಆಗಿದೆ. ನೀವು ಹಿಂಗೆ ಬಾಲ ಬಿಚ್ಕೊಂಡು ಓಡಾಡಿದ್ರೆ ಖಂಡಿತ ಕಾನೂನು ಪ್ರಕಾರ ಕ್ರಮ ತಗೋಬೇಕಾಗತ್ತೆ. ಯಾಕಂದ್ರೆ ಕಾನೂನು ನಮ್ಮೆಲ್ಲರಿಗಿಂತ ದೊಡ್ಡದು. ಅಲ್ಲ, ಅಂಬೇಡ್ಕರ್ ಏನಾದ್ರೂ ಕಾನ್ಸ್ಟಿಟ್ಯೂಷನ್ ಬರಿದ ಇಷ್ಟು ಕಾನೂನೆಲ್ಲ ಮಾಡಿಲ್ಲ ಅಂದಿದ್ರೆ ಇವತ್ತು ನಮ್ಮ ಹತ್ರ ಗತಿ ಏನಾಗಿರೋದು? ನಿಜವಾಗ್ಲು ನೀವು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಕೈ ಮುದ್ದು ಕೇಳ್ಕೊಂತೀನಿ. ಮಾರಮ್ಮ ದೇವಸ್ಥಾನ ಇಂಪ್ರೂವ್ ಆಗ್ಬೇಕಂದ್ರೆ ಅದು ರಿಜಿಸ್ಟರ್ ಆಗಬೇಕು. ಸರ್, ರಿಜಿಸ್ಟರ್ ಆಗ್ಬೇಕಾದ್ರೆ ಏನು ಮಾಡಬೇಕು? ನಾನು ಬೈಲ ಕಳ್ಸ್ಕೊಡ್ತೀನಿ. ಇವನ್ ಶಿವನ್ ದೇವಸ್ಥಾನಕ್ಕೆ ಬೈಲ ನಾನೇ ಕಳಿಸಿದ್ದು, ಬೆಂಗಳೂರಿಂದಾನೇ ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ದೆ. ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಟ್ರಸ್ಟ್ ಆಗ್ಬೋದು, ಬಾಪೂಜಿ ಸೇವಾ ಟ್ರಸ್ಟ್ ಆಗ್ಬೋದು, ಇವಾಗ ಶ್ರೀ ಆಂಜನೇಯ ಟೆಂಪಲ್ ಟ್ರಸ್ಟ್ ನಡುಲೋಡಂಗೆ ಆಗ್ಬೋದು, ಎಲ್ಲಕ್ಕೂ ಬೈಲ ನಾವು ಮಾಡಿದ್ದೀವಿ. ಇಲ್ಲಿ ನಾವೇ ಎಲ್ಲ ಟೈಪ್ ಮಾಡಿಸ್ಕೊ ಪ್ರಿಂಟ್ ಮಾಡಿಕೊಂಡು ಬಂದು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮಾಡಿಸ್ಕೊಡ್ತೀವಿ. ಇವನ್ ಶಾಂಭವಿ ಟೆಂಪಲ್ ಟ್ರಸ್ಟ್ ಅಂತಾನು ಮಾಡಿದ್ದೀವಿ. ಇವಾಗ ಅದಕ್ಕೆ ನಮ್ಮ ನಾಗೇಂದ್ರಪ್ಪರ್ ಆಗ್ಬೋದು, ಶಿವರುದ್ರಣ್ಣ ಅವ್ರ ಟೀಮ್ ಎಲ್ಲರೂ ಫಂಡ್ ತರಬೇಕು, ಹೋಗಿ ಧರ್ಮಸ್ಥಳಕ್ಕೆ ಹೋಗ್ಬೇಕು, ಉಡುಪಿಗೆ ಹೋಗ್ಬೇಕು, ಹೊರನಾಡಿಗೆ ಹೋಗ್ಬೇಕು, ತಿರುಪತಿಗೆ ಹೋಗ್ಬೇಕು, ಕೊಡ್ತಾರ್ರಿ. ಅದು ರಿಜಿಸ್ಟ್ರೇಷನ್ ಆದರೆ ನೀವೇನು ಅಂದ್ಕೊಂಡಿದ್ದೀರಾ? ಮಾರಮ್ಮ ದೇವಸ್ಥಾನ ಅಂದರೆ ನಿಮ್ಮ ಸ್ವಂತ ಆಸ್ತಿ ಅಂದ್ಕೊಂಡಿದ್ದೀರೇನೋ? 3 ಹಳ್ಳಿಗೆ ಸೇರಿದ್ದದು, ಪ್ರತಿ ಜಾತಿಗೂ ಸೇರಿದ್ದದು. ಪ್ರತಿ ಒಂದು ಕ್ಯಾಸ್ಟಿಂದನೂ ಒಬ್ಬೊಬ್ಬರನ್ನ ತಗೊಳ್ರಿ. ಯಾಕೆ? ನಿಮಗೆ ನಿಮ್ಮ ಹಿತಾಸಕ್ತಿ ಏನಾದ್ರು ಕಡಿಮೆ ಆಗುತ್ತಲ್ಲಿ, ನೀವು ಇರ್ರಿ ನಮ್ಮ ಜೊತೆಲೆ. ಬಟ್ ಆದರೆ ಹುಡುಗರನ್ನ ತಗೊಳ್ಳಿ, ಯಂಗ್ ಅಂಡ್ ಎನರ್ಜೆಟಿಕ್ ಇರೋನ್ನ ತಗೊಳ್ಳಿ. ಅಲ್ರಿ 34 ವರ್ಷ ಆಯ್ತು ಇವರೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಫೀಲ್ಡ್ ಇಳಿದು ಸೋಷಿಯಲ್ ವರ್ಕ್ ಮಾಡೋಕ್ಕೆ ಡೇ ಆ್ಯಂಡ್ ನೈಟು. ನಾನು ಊರಿಗೆ ಬಂದ್ರೆ ಪಾಪ ರಾತ್ರಿ 10 ಗಂಟೆ 11 ಗಂಟೆ ಆಗುತ್ತೆ ಅವ್ರ ಮನೆಗೆ ಹೋಗೋಕ್ಕೆ. ಕೆಲವು ಟೈಮ್ನಲ್ಲಿ ಊಟ ಇರಲ್ಲ, ಕೆಲವು ಟೈಮ್ನಲ್ಲಿ ಹೆಂಡತಿ ಹತ್ರ ಬಯಸ್ಕೊಂತಾರೆ. ಅವ್ರು ಕೆಲಸಗಳು ಬಿಟ್ಟು ನಮ್ಮ ಹತ್ರ ಕೆಲಸ ಮಾಡ್ತಿರ್ತಾರೆ. ಅಂದರೆ ಇವ್ರು ಯಾರು ನಿಮಗೆ ಮಾರಮ್ಮ ದೇವಸ್ಥಾನಕ್ಕೆ ಬೇಕಾಗಿಲ್ವಾ ನಿಮಗೆ? ಯಾಕೆ? ನಿಮ್ಮ ಬೆಳ್ಳಿ ಬಂಗಾರ ದುಡ್ಡು ಉಂಡಿದು ಅದೆಲ್ಲ ನಾವು ಕೇಳ್ತೀವಂತನಾ? ಇವಾಗಲೂ ಕೇಳ್ತೀವಿ. ದಯವಿಟ್ಟು ಪ್ರತಿ ಒಂದು ಅಕೌಂಟ್ ಬೇಕು ನಿಮ್ಮದು. 73 ವರ್ಷದಿಂದ ಅಕೌಂಟ್ ಬೇಕು ನಿಮಗೆ. ನಮಗೆ ಹಿಂದೆ ಯಾರ್ಯಾರು ಮಾಡಿದ್ರು ಅವರು ನಿಮಗೆ ಬಿಟ್ಟೋಗಿರ್ತಾರಲ್ಲ, ಅದನ್ನು ನೀವು ಕಂಟಿನ್ಯೂ ಮಾಡಿಕೊಂಡು ಯಾವ್ಯಾವ ವರ್ಷ ಎಷ್ಟು ಬೆಳ್ಳಿ ಬಂದಿತ್ತು, ಎಷ್ಟು ಬಂಗಾರ ಬಂದಿತ್ತು ದೇವಸ್ಥಾನಕ್ಕೆ. ಯಾಕೆ ಮೂಕ್ತಿ ಬಳೆ ಎಲ್ಲ ಬರಲ್ಲೇನ್ರಿ ಮಾರಮ್ಮನ್ಗೆ? ಸೀರೆಗಳು 106 ಸೀರೆಗಳು, ಅದು ಕಾಸ್ಟ್ಲಿ ಸೀರೆಗಳು ಬರ್ತವೆ. ನಾನು ಹೇಳಿದ್ದೀನಿ, ನಾನೇ ಒಂದ್ಸರಿ ಸೀರೆ ತಂದು ಬೆಂಗಳೂರಿನಲ್ಲಿ ರೋಡ್ ಸೈಡ್ನಲ್ಲಿ ಟಾರ್ಪಲ್ ಹಾಕೊಂಡು ನಾವು ಇಬ್ಬರು ಸ್ಕೂಲ್ ಮಕ್ಕಳು ಇಟ್ಕೊಂಡು ಇಬ್ಬರು ಟೀಚರ್ ಇಟ್ಕೊಂಡು ಸೇಲ್ ಮಾಡ್ಕೊಂಬಂದು ದುಡ್ಡು ಕೊಟ್ಟಿದ್ದೀನಿ. ನಿಮಗೆ ಸೇಲ್ ಮಾಡ್ಕೊಂಬಂದು ದುಡ್ಡು ಕೊಟ್ಟಿದ್ದೀನಿ. ಈ ಥರ ಇವಾಗ ಯಾಕೆ ಮಾಡ್ತಾ ಇಲ್ಲ ನೀವು? ಎಲ್ಲಿ ಹೋಗ್ತಾ ಇದಾವ ಸೀರೆಗಳು? ಬಂಗಾರ ಬೆಳ್ಳಿ ಏನು ಕಾಣ್ದಂಗೆ ಇಟ್ಕೋಬೇಕಾ ನೀವು? ಅಲ್ರಿ ಪಬ್ಲಿಕ್ದದು, ಪಬ್ಲಿಕ್ ಕಾಣಬೇಕು. ಇವಾಗ ನಾವು ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ಇಂದ ಕೆಲಸ ಮಾಡ್ತೀವಿ. ವಾರಕ್ಕೆ 1-2 ನಾವು ಇಡ್ತಾ ಇರ್ತೀವಿ. ಎಲ್ಲೇ ವಾಟ್ಸಪ್ನಲ್ಲಿ ಇಡ್ತಾ ಇರ್ತೀವಿ. ಬೋರ್ಡ್ಗೆ ಇಷ್ಟು ಖರ್ಚಾಯ್ತು, ಬರೆಯಂಗೆ ಇಷ್ಟ ಆಗುತ್ತೆ, ಆ ವೆಲ್ಡರ್ಗೆ ಇಷ್ಟ ಆಯ್ತು, ಮಣ್ಣೇರಿಗೆ ಇಷ್ಟ ಆಯ್ತು, ಟ್ಯಾಕ್ಟ್ರಿ JCBಗೆ ಇಷ್ಟ ಆಯ್ತು. ಯಾಕೆ ನಾವು ಅಕೌಂಟ್ ಕೊಡಲ್ವಾ ನಿಮಗೆ? ನೀವೇನು ಕೊಟ್ಟಿದ್ದೀರಾ ಮಾರಮ್ಮ ದೇವಸ್ಥಾನದಿಂದನ? ಇದನ್ನು ದಯವಿಟ್ಟು ಸರ್ ಮಾಡ್ಕೊತೀರಾ ಅಂತ ಅಂದ್ಕೊಂಡು ನಾನು ರಿಕ್ವೆಸ್ಟು, ಇವಾಗ ಕಮಿಟಿಯಲ್ಲಿ ಇರೋರು GN ತಿಪ್ಪೇಸ್ವಾಮಿ ಆಗಿರ್ಬೋದು, ಹಿತೇಂದ್ರಣ್ಣ ಆಗಿರ್ಬೋದು, ನನ್ನ ವಾಯ್ಸ್ನ ಕೇಳಿಸ್ಕೊತೀರಾ? ನಿಮಗೆ ಖಂಡಿತ ನನಗೆ ಗೊತ್ತಿದೆ ಇದೆಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಯಾಕಂದರೆ ಇದನ್ನು ಯೂಟ್ಯೂಬ್ನಲ್ಲಿ ಇಡ್ತಾ ಇದ್ದೀನಿ ನಾನು. ಯೂಟ್ಯೂಬ್ನಲ್ಲಿ ಬರೀ ವಾಟ್ಸಪ್ನಲ್ಲೆಲ್ಲ ಎಲ್ಲ ಕಡೆ ಯೂಟ್ಯೂಬ್ನಲ್ಲಿ ಹೋಗುತ್ತೆ. ಟೋಟಲ್ ಕಂಟ್ರಿ, ಟೋಟಲ್ ವರ್ಲ್ಡ್ವರೆಗೂ ಹೋಗುತ್ತೆ ಇದು. ಹಂಗಾಗಿ ದಯವಿಟ್ಟು ಮೀಟಿಂಗ್ ಕರೀರಿ. ನಾನಿಲ್ಲ ಅಂದರೂ ಪರವಾಗಿಲ್ಲ. ನಾನು ಹೇಳಿದ್ದೀನಲ್ಲ, ಆ ಥರ ಪ್ರತಿ ಕಮ್ಯುನಿಟಿಯಿಂದ ಒಬ್ಬೊಬ್ಬರನ್ನ ತಗೊಳ್ಳಿ, ಒಬ್ಬರನ್ನು ಇಬ್ಬರನ್ನು ತಗೊಳ್ಳಿ. ಇವನ್ ನಮ್ಮ ಟೀಮ್ ಯಾರಿದ್ದಾರೆ ಒಳ್ಳೆ ಸೋಷಿಯಲ್ ವರ್ಕರ್ಸು ಅವ್ರನ್ನೂ ತಗೊಳ್ಳಿ. ಅಲ್ರಿ ನಾನು ಓದಿ ಎಷ್ಟು ಜನ ನನ್ನ ಜೊತೆ ಇರ್ತಾರೆ ಹಂಗೇನೆ ಕೆಲಸ ಮಾಡೋಕ್ಕಲ್ಲಿ. ಮೊನ್ನೆ ಡಿಪೆಪ್ ಸ್ಕೂಲ್ದು ಅಗ್ರಹಾರಂ ರೋಡ್ನಲ್ಲಿರೋ ನಮ್ಮ ಪ್ರೈಮರಿ ಸ್ಕೂಲ್ದು
ಬೋರ್ಡ್ ಇಳಿಸ್ಬೇಕಾಯ್ತು, ಸ್ವಲ್ಪ ರಸ್ಟ್ ಆಗಿತ್ತು, ಪೇಂಟ್ ಮಾಡಿ ಒಂದು ಫೋನ್ ಹೊಡೆದೆ ಮಾರಣ್ಣಂಗೆ, ಮಾರಣ್ಣ ನಮ್ಮ ರಾಧಾಕೃಷ್ಣ ಬರ್ತಾನೆ, ಡಾಕ್ಟರ್ ಚಂದ್ರಶೇಖರ್ ಬರ್ತಾರೆ, ಆ ಬೋರ್ಡ್ ಇಳಿಸ್ಬಿಟ್ಟು ಕ್ಲೀನ್ ಮಾಡ್ರಿ, ರಸ್ಟ್ ಎಲ್ಲ ತೆಗೀರಿ, ಆರ್ಟಿಸ್ಟ್ ಬಂದು ಅದಕ್ಕೆಲ್ಲ ಎಕ್ಸೈಡ್ ಹಾಕಿ ವೈಟ್ ಫ್ರೇಮರ್ ಹಾಕಿ ಬೋರ್ಡ್ ಬರ್ಸೋಣ ನೀಟಾಗಿ ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದ್ದು ಗೊತ್ತಲ್ಲಿ. ನಿಮಗೆ ಫೋಟೋಗಳು ಕಳಿಸಿದ್ದೀನಿ ನಾನು ವಾಟ್ಸಪ್ನಲ್ಲಿ, ದಯವಿಟ್ಟು ನೋಡಿ. ಅಲ್ರಿ ಪುಕ್ಕಟ್ಟೆ ಬಂದು ಕೆಲಸ ಮಾಡೋರು ನಾವು ಇರುವಾಗ ನೀವು ಒಂದು ಕಲ್ಲು ಇಲ್ಲಿರೋದನ್ನ ತೆಗೆದು ಈ ಕಡೆ ಇಡೋರಿಲ್ಲ ಅಲ್ಲಿ. ಇದು ನಾನು ಹೇಳಿರೋದಲ್ಲ, ನಮ್ಮ ಪೂಜಾರಪ್ಪನ ಹೇಳಿದ್ರು ಹನುಮಂತರಾಯಪ್ಪರು. ನೋಡಪ್ಪ ಇಲ್ಲಿರೋರು ಯಾರು ಕೆಲಸ ಮಾಡೋರಲ್ಲ, ಸುಮ್ಮನೆ ಹೆಸರಿಗೋಸ್ಕರ ಇದ್ದಾರೆ. ಅಧ್ಯಕ್ಷರು ಯಾರು ಮುದ್ದಿರಾಜ್ ಮಾವ ಸತ್ತು ಎಷ್ಟು ವರ್ಷ ಆಯ್ತು, ಅಧ್ಯಕ್ಷನ್ ಮಾಡಿದ್ದೀರೇನ್ರಿ? ಇವಾಗ ಪೂಜಾರ ಹನುಮಂತರಾಯಪ್ಪರು ಸೆಕ್ರೆಟರಿ ಆಗಿದ್ರು, ಅವರು ಸತ್ತೋದ್ರು. ಏನನ್ನ ಸೆಕ್ರೆಟರಿ ಮಾಡಿದ್ದೀರೇನ್ರಿ? ಎಲ್ಲಿದ್ದಾರೆ ನಿಮ್ಮ ಟೀಮು? ಎಲ್ಲಿ ಲೆಟ್ರೇಟ್ ಇದೆ ನಿಮ್ಮದು? ದಯವಿಟ್ಟು ಹಿತೇಂದ್ರಣ್ಣ ನಮ್ಮ ಅಧ್ಯಕ್ಷರು, ನಾನು ಮಾಜಿ ಅನ್ನಲ್ಲ, ಸೂರದ್ರಣ್ಣರು, ನೀವು ಚಂದ್ರಶೇಖರ್ ಗೌಡರು ನಮ್ಗೆ ಇವತ್ತು ಅಧ್ಯಕ್ಷರೇನೆ. ನೀವು ಅಧ್ಯಕ್ಷರು ಇದನ್ನ ಇಂಟ್ರೆಸ್ಟ್ ತೋರಿಸಿ ಎಂದು ಮೀಟಿಂಗ್ ಆಗ್ತೀರಾ ನನಗೂ ಇನ್ವೈಟ್ ಮಾಡಿ ಬರ್ತೀನಿ. ಕೂಗಾಡೋದವೆಲ್ಲ ನಡೆಯಲ್ಲ. ಕೂಗಾಡೋದು ಕೆಟ್ಟ ಮಾತಲ್ಲಿ ಬೈದ್ರೆ ಕಾನೂನು ಕ್ರಮ ಆಗುತ್ತೆ. ಇಲ್ಲಿ ಯಾರು ಎದ್ರಕೊಂತಾರೆ ಅಂದ್ಕೊಂಡಿದ್ದೀರಾ? 34 ವರ್ಷದಿಂದನೇ 7 ಎಕರೆ ಸ್ಕೂಲ್ ಕಾಂಪೌಂಡ್ನ ಮಾಡಿರೋರು, ಶೆಡ್ ಎಲ್ಲ ತೆಗೆದಾಕಿ, ಕುರಿಯಟ್ಟೆ ಎಲ್ಲ ತೆಗೆದಾಕಿ, ಹುಲ್ಬಣವೆ ಎಲ್ಲ ತೆಗೆದಾಕಿ ಹೋರಾಟ ಮಾಡಿರೋರು 6 ತಿಂಗಳ ನಾವು. ಖಂಡಿತ ಹೆಲ್ಪ್ ಮಾಡಿ, ನಮ್ಮ ಧರ್ಮನ ಕಾಪಾಡಿ. ದೇವಸ್ಥಾನ ನಮ್ಮ ಧರ್ಮ, ಅದು ನಮ್ಮ ಧರ್ಮ ಅಂದರೆ ಹಿಂದೂ ಅಂತನಲ್ಲ, ಮುಸ್ಲಿಂ ಬರಲಿ ಅಲೋ ಮಾಡ್ತೀವಿ, ಕ್ರಿಶ್ಚಿಯನ್ ಬರಲಿ ಅಲೋ ಮಾಡ್ತೀವಿ. ನಮ್ಮ ಸ್ಕೂಲ್ಗಳು ದೇಗುಲ ಇದ್ದಂಗೆ ಅವು. ಆ ಮಕ್ಕಳಿಗೆ ಈ ಕ್ಯಾಸ್ಟು ನಮ್ಮನ್ನು ಒಳಗಡೆ ಅಲೋ ಮಾಡಲ್ಲ ಅನ್ನೋದು ಫೀಲಿಂಗ್ ಬರಬಾರ್ದು. ನಾನು ಒಂದು ತಿಂಗಳಿಂದೆ ನಡುಲುಡಮ್ JCP ಟ್ರ್ಯಾಕ್ಟರ್ ತಗೊಂಡೋಗಿದ್ದೆ. ಅಲ್ಲಿ ಕೆಲಸ ಮಾಡುವಾಗ ಒಂದು ಹುಡುಗಿ ಬಂತು, ಮೋಸ್ಟ್ಲಿ ಅವಳು 5th or 6th ಓದ್ತಿರ್ಬೋದು. ಆಮೇಲೆ ನೀರಿದೆ ದೇವಸ್ಥಾನ ಒಳಗಡೆ ತಗೊಂಬರೋ ಕುಡಿಯೋಕ್ಕಂತೆ. ಅಣ್ಣ ನಾವು ದೇವಸ್ಥಾನ ಒಳಗಡೆ ಹೋಗಂಗಿಲ್ಲ ಅಣ್ಣ, ನಾವು ದೇವಸ್ಥಾನ ಒಳಗಡೆ ಹೋಗಂಗಿಲ್ಲ ಅಂತು. ನನಗೆ ನಿಜವಾದ ನಾಚಿಕೆ ಆಯ್ತು. ಯಾಕ್ರಿ? ಅದನ್ನ ಕಟ್ಟಿರೋರೆಲ್ಲ ಅಪ್ಪರ್ ಕ್ಯಾಸ್ಟನಾ? ನೀವು ಕೂಗಾಡ್ತಿರಲ್ಲ, ಅದನ್ನ ನೀವೆಲ್ಲ ಬಂದು ಕಟ್ಟಿದ್ದೀರ ಅಲ್ಲಿ? ₹1 ಏನಾನೆ ನೀವು ಮಾಡಿದ್ದೀರ ಅಲ್ಲಿ? ಆಮೇಲೆ ಆ ಹುಡುಗಿನೇ ಹೇಳ್ತು, ಅಣ್ಣ ಅಲ್ಲಿ ಸಾಬ್ರು ಹುಡುಗಿದಾನೆ, ಆ ಸಾಬ್ರು ಹುಡುಗಿ ಹೇಳೋಣ ತಂದು ಕೊಡ್ತಾನೆ ಅಂತು. ಅಂದ್ರೆ ನಮ್ಮ ಮುಸ್ಲಿಮ್ಗಳು ದೇವಸ್ಥಾನಕ್ಕೆ ಬರ್ಬೋದು, ಕ್ರಿಶ್ಚಿಯನ್ಗಳು ದೇವಸ್ಥಾನಕ್ಕೆ ಬರ್ಬೋದು, ನಮ್ಮ ಒರಿಜಿನಲ್ ಹಿಂದೂಗಳು, ಹರಿಜನ್ಸು, SCಗಳು ದೇವಸ್ಥಾನಕ್ಕೆ ಬರಂಗಿಲ್ಲೇನ್ರಿ? ಬರಂಗಿಲ್ವಾ? ಬಸವಣ್ಣವರು 850 ವರ್ಷದ ಹಿಂದೆ ಅವರು ವೀರಶೈವಿಸಂ ಮಾಡಿದಾಗ ಎಲ್ಲ ಕ್ಯಾಸ್ಟರು ಜಾಯ್ನ್ ಆದ್ರು. ಅದರಲ್ಲಿ SCಗಳು ಇದ್ರು, STಗಳು ಇದ್ರು, ಗೌಡಾಸ್ ಇದ್ರು, ಎಲ್ಲರೂ ಹೋಗಿ ಜಾಯ್ನ್ ಆದ್ರು. ಬಸವಣ್ಣರಂತ ಮಹಾತ್ಮರವರು, ಕ್ರಾಂತಿ ಪುರುಷ, ಭಕ್ತಿ ಭಂಡಾರಿ, ಜ್ಞಾನಿ ಅವ್ರು ಖಂಡಿತ ಎಲ್ಲರನ್ನ ಅಪ್ಸೆಟ್ ಮಾಡಿದ್ರು. ಬಟ್ ನಮ್ಮವ್ರು ಇವಾಗ ಯಾರು SCಗಳು ಇದ್ದಾರೆ ಅವತ್ತು ಹೋಗಿಲ್ಲ. ಅವತ್ತೇನ ಬಸವಣ್ಣನ ಹಿಂದೆ ಹೋಗಿದ್ರೆ ಅವ್ರು ಇವತ್ತೆಲ್ಲ ಲಿಂಗಾಯಟ್ಸ್ ಆಗಿರೋರು, ಎಲ್ಲ ಅಪ್ಪರ್ ಕ್ಯಾಸ್ಟ್ ಆಗಿರೋರು. ಬೇಡ ಪಾಪ ಅವ್ರು ಹೋಗಿಲ್ಲ ಅಂತಂದ್ರೆ ಅವ್ರು ಹಿಂದೂಗಳಾಗೆ ಮಿಗ್ಲಿರಲ್ಲ. ಅಲ್ಲ, ಬಸವಣ್ಣವರು ಹಿಂದೂಗಳೇ, ವೀರಶೈವಿಸಮ ಹಿಂದೂನೇ. ಆದ್ರೆ ಅವ್ರು ನಾವ್ ಯಾಕೆ ಹೇಳಿಸ್ಬೇಕು ಕ್ಯಾಸ್ಟಿಸಮ್ ತಗೊಂಡು? ಸ್ಕೂಲ್ ಮಕ್ಕಳು ಒಳಗಡೆ ಅಲೋ ಮಾಡಲ್ಲ, ದೇವಸ್ಥಾನ ಒಳಗಡೆ ಆಡಿಟೋರಿಯಂ ಹೋಗಲ್ ಬಿಡಲ್ಲ ಅಂದ್ರೆ ಏನ್ ಅರ್ಥ? ಅದು ಏನ್ ನಿಮ್ ಸ್ವಾರ್ಥ ಅಲ್ಲಿ? ಮಕ್ಕಳು ಆಡಿಟೋರಿಯಂಗೆ ಬಂದ್ರೆ ಪೂಜೆಗೂ ಬರ್ತಾರೆ. ಯಾಕಂದ್ರೆ ಪೂಜೆಗೆ ಹೋಗ್ಬಾರ್ದೇನ್ರಿ? ನಾವು ಟ್ರಿಪ್ ಹೋದ್ರೆ ಮಕ್ಕಳನ್ನ ಎಲ್ಲ ದೇವಸ್ಥಾನ ಒಳಗಡೆನೂ ಕರ್ಕೊಂಡು ಹೋಗ್ತೀವಿ. ಗರ್ಭಗುಡಿ ಒಂದು ನಮ್ದಲ್ಲ ಅಷ್ಟೇ, ಅದು ಪೂಜಾರ್ದು. ಮಿಕ್ಕಿದ ಕಡೆ ಹೋಗ್ಬೇಕು, ನಾವು ಅರ್ಶನ ಕುಂಕುಮ ಇಡ್ಸ್ಕೋಬೇಕು, ಆಶೀರ್ವಾದ ತಗೋಬೇಕು. ಆ ದೇವಸ್ಥಾನ ನೋಡಿ ಮಕ್ಕಳು ನಮ್ಮ ಸಂಸ್ಕಾರ ಕಲಿಯಕ್ ಬೇಡ ಏನೋ? ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಮ್ಮ ಒಂದು ವಿಡಿಯೋನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ನನ್ನ ನಂಬರ್ ಕೊಡ್ತೀನಿ, ಯಾರು ಏನು ಅನಿಸಿಕೆ ಇದ್ರು ಫೋನ್ ಮಾಡಿ. ನನ್ನ 2 ನಂಬರು ವಾಟ್ಸಪ್ ನಂಬರ್ಗಳಿದ್ದಾವೆ. ನೀವು ದಯವಿಟ್ಟು ನನ್ನ ವಾಟ್ಸಪ್ಗೆ ನೀವು ಮೆಸೇಜ್ ಕಳಿಸಿ, ಫೋನ್ ಮಾಡಿ ಹೇಳಿ. ನನ್ನ ಫಾಲೋಯರ್ ಆಗಬೇಡಿ, ನಿಮ್ಮನ್ನು ಲೀಡರ್ ಮಾಡ್ತೀನಿ. ನಾನು ಊರಾಗ ಎಲ್ಲರೂ ಲೀಡರ್ ಮಾಡಿರೋದು. ನಾನು ಯಾರು ನನ್ನ ಫಾಲೋಯರ್ ಇಟ್ಕೊಂಡಿಲ್ಲ. ಫಾಲೋಯರ್ ಬೇಡ ನನಗೆ. ಪ್ರತಿಯೊಬ್ಬರು ಲೀಡರ್ ಆಗಬೇಕು. ಮ್ಯಾನ್ ಮೇಕಿಂಗ್, ಲೀಡರ್ಶಿಪ್ ಮೇಕಿಂಗ್, ಅದು ವಿವೇಕಾನಂದ ಹೇಳಿರೋದು. ಮ್ಯಾನ್ ಮೇಕಿಂಗ್ ಆಗಬೇಕು, ಲೀಡರ್ಶಿಪ್ ಮೇಕಿಂಗ್ ಆಗಬೇಕು. ಫಾಲೋಯರ್ಸ್ ಬೇಡ ನನಗೆ, ಲೀಡರ್ಗಳಾಗಬೇಕು. ದಯವಿಟ್ಟು ಬನ್ನಿ ನನ್ನ ಹಿಂದೆ.
ನಿಮ್ಮನ್ನ ಲೀಡರ್ಗಳು ಮಾಡ್ತೀನಿ. ಲೀಡರ್ಗಳು ಆಗ್ಬೇಕು ನೀವು. ಈ ದೇಶ ಕಟ್ಟೋಂತರ ಆಗಬೇಕು. ಇಷ್ಟು ಹೇಳಿ ನಾನು ನಂಬರ್ ಕೊಡ್ತೀನಿ. ಡಾಕ್ಟರ್ ಸುಗೂರು ತಿಪ್ಪೇಸ್ವಾಮಿ ನನ್ನ ಹೆಸರು. ಡಾಕ್ಟರ್ ಸುಗೂರು ತಿಪ್ಪೇಸ್ವಾಮಿ. ನನ್ನ ಫೋನ್ ನಂಬರು 9449819999. ಮತ್ತೆ ಹೇಳ್ತೀನಿ, 9449819999. ಇನ್ನೊಂದು ನಂಬರ್ ಕೊಡ್ತೀನಿ, 7090398888. ಮತ್ತೊಂದು ಸಾರಿ 7090398888. ನಿಮ್ಮೆಲ್ಲರಿಗೂ ನಮಸ್ಕಾರ. ಒಂದ್ಸರಿ ಫೋನ್ ನಂಬರ್ ಇರೋದೇ ನಿಮಗೆ ಒಂದು ಬೋರ್ಡ್ನ ತೋರಿಸ್ತೀವಿ, ಅದು ನಿಮಗೆ ನೋಡ್ಬೋದು. ನೀವು ಅದ್ರ ಫೋನ್ ನಂಬರ್ ಇದೆಯಲ್ಲ, ಮಾಡೋಣ. ಯಾಕಮ್ಮ ಈ ಕಡೆ. ನಮಸ್ಕಾರ, ನಿಮ್ಮೆಲ್ಲರಿಗೂ ನಮಸ್ಕಾರ. ನನ್ನ ಜೊತೆಲಿರ್ರಿ. ನಮ್ಮ ಪಂಚಾಯತಿ, ವಲಸಾ ಪಂಚಾಯತಿ ಆಂಧ್ರದಲ್ಲೇ ನಂಬರ್ 1 ಆಗಿರ್ಬೇಕು. ನಾವೇನು ಪ್ರೈಮ್ ಮಿನಿಸ್ಟರ್ ಆಗೋದು ಬೇಡ, ನಾವು CM ಆಗೋದು ಬೇಡ, ನಾನು ಮಿನಿಸ್ಟರ್ ಆಗೋದು ಬೇಡ, ನಾನು MLA ಆಗೋದು ಬೇಡ, ಪಂಚಾಯತಿ ಪ್ರೆಸಿಡೆಂಟ್ ಆಗೋದು ಬೇಡ ನಾನು. ಬಟ್ ನಮ್ಮ ಪಂಚಾಯತಿನ ನಂಬರ್ 1 ಇನ್ ಆಂಧ್ರ ಪ್ರದೇಶ ಆಗಬೇಕು. ದಯವಿಟ್ಟು ನೀವೆಲ್ಲ ಬನ್ನಿ ನನ್ನ ಜೊತೆಲೆ, ಎಲ್ಲರೂ ಕಲ್ತು ಮಾಡೋಣ. ನಾನೆಂದೂ ಮಾಡಲ್ಲ. ನನ್ನ ಜೊತೆಲಿ ಎಲ್ಲರೂ ಕರ್ಕೊಂಡು ಹೋಗ್ತೀನಿ. ನಾನು ಕಣ್ಣೀರು ಹಾಕಿದ್ರೆ ನಮ್ಮ ಬಳಗ ರಾಮಚಂದ್ರಾಚಾರ್ಯರು ಅವರು ಕಣ್ಣೀರು ಹಾಕಿದ್ದಾರೆ. ಅಂಥವ್ರು ನಮ್ಮ ಗುರುಗಳು. ನಾನು PUC-ನಲ್ಲಿ ಲೀಡರು, ಡಿಗ್ರಿನಲ್ಲಿ ಮಾಸ್ಟರ್ ಡಿಗ್ರಿ, B.Ed, M.Ed ಎಲ್ಲ ಕಡೆ ನಾನು ಯೂನಿಯನ್ ಲೀಡರ್ ಆಗಿದ್ದನು, ಡಿಪಾರ್ಟ್ಮೆಂಟ್ ಲೀಡರ್ ಆಗಿದ್ದನು, ಸ್ಟೂಡೆಂಟ್ ಲೀಡರ್ ಆಗಿದ್ದನು, NSS NCCಯಲ್ಲಿ ಅಪ್ ಟು ఢిల్లీವರೆಗೂ ಹೋಗಿ ಬಂದಿರೋ ನಾನು. ಎಲ್ಲ ಕಡೆ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಕ್ಯಾಂಪ್ ಹೋಗಿ ಬಂದಿರೋ ನಾನು. ನೀವು ದಯವಿಟ್ಟು ಅರ್ಥ ಮಾಡ್ಕೊತೀರಾ ಅಂತ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗೆ ಮುಕ್ತಾಯ ಮಾಡ್ತಿದ್ದೀನಿ. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ. ನಮಸ್ಕಾರ.